Good morning, dear students. In previous class, we have studied the expression for the wave number of the spectral lines. Alva spectral lines na wave number ಗೆ ಒಂದು ಎಕ್ಸ್ಪ್ರೆಷನ್ ನೋಡಿದ್ವಿ. ಇನ್ ದಟ್ ರಿಡ್ಬರ್ಗ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ನಾವೇನಂತ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಆಫ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ಆರ್ ಸ್ಪೆಕ್ಟ್ರಲ್ ಸೀರೀಸ್ ಆಫ್ ಹೈಡ್ರೋಜನ್ ಆಟಮ್. ಸೊ ಹೈಡ್ರೋಜನ್ ಆಟಮ್ನ ನಾವು ಯೂಸ್ ಮಾಡಿಕೊಂಡು ಫಸ್ಟಿಂದನೂ ನಾವು ನೋಡ್ತಾ ಇದ್ದೀವಿ ವೇವ್ ನಂಬರು. ಪ್ರತಿಯೊಂದಕ್ಕೂ ನಾವು ಹೈಡ್ರೋಜನ್ ಆಟಮ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಇಲ್ಲೂ ಕೂಡ ಹೈಡ್ರೋಜನ್ ಆಟಮ್ನ ಒಂದು ಸ್ಪೆಕ್ಟ್ರಲ್ ಸೀರೀಸ್ ಯಾವ ಥರ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಎಲೆಕ್ಟ್ರಾನ್ ಇನ್ ಆನ್ ಎಕ್ಸೈಟೆಡ್ ಸ್ಟೇಟ್ ಮೇ ರೀಚ್ ದ ಗ್ರೌಂಡ್ ಸ್ಟೇಟ್ ಇನ್ ಎ ಸಿಂಗಲ್ ಜಂಪ್ ಅಲ್ವಾ. ಲಾಸ್ಟಲ್ಲಿ ನೋಡಿದ್ವಿ ಎನರ್ಜಿ ಲೆವೆಲ್ ನೋಡಿದ್ವಿ, ಇಲ್ಲಿ E1 ಅಂತ ಇತ್ತು, ನೆಕ್ಸ್ಟ್ E2 ಇಲ್ಲಿ, E3 ಸೊ ಆನ್ ಅಪ್ ಟು E ಇನ್ಫಿನಿಟಿ ಅಂತ ನೋಡಿದ್ವಿ. ಎನರ್ಜಿ ಲೆವೆಲ್ ಡಯಾಗ್ರಾಮ್ನ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಅದೇ ಒಂದು ಯಾವುದೋ ಒಂದು ಎಲೆಕ್ಟ್ರಾನು E2 ಇಂದ E1ಗೆ ಜಂಪ್ ಮಾಡಿದಾಗ ಏನಾಯಿತು, ಅಲ್ಲಿ ಎನರ್ಜಿ ಡಿಫ್ರೆನ್ಸ್ E2 - E1 ತೊಗೊಂಡ್ಬಿಟ್ಟು ನಾವು ಒಂದು ವೇವ್ ನಂಬರ್ಗೆ ಎಕ್ಸ್ಪ್ರೆಷನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ. ಅದೇನೇ ಇಲ್ಲಿ ಎಲೆಕ್ಟ್ರಾನು ಒಂದು ಎಕ್ಸೈಟೆಡ್ ಸ್ಟೇಟಿನ ಇದನ್ನೇನು ಹೇಳ್ತೀವಿ ನಾವು ಗ್ರೌಂಡ್ ಸ್ಟೇಟ್ ಅಂತ ಹೇಳ್ತೀವಿ E1ನ. ಅದೇ ಈ ಎಲ್ಲ ಸ್ಟೇಟ್ಗಳನ್ನ ಏನು ಹೇಳ್ತೀವಿ ನಾವು ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳ್ತೀವಿ ನಾವು. ಸೊ ಎಕ್ಸೈಟೆಡ್ ಸ್ಟೇಟಿಂದ ನಮಗೆ ಒಂದು ಜಂಪಲ್ಲಿ ಏನು ಮಾಡ್ಬೋದು, ಗ್ರೌಂಡ್ ಸ್ಟೇಟಿಗೆ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಜಂಪ್ ಮಾಡಿಕೊಂಡು ಕೂಡ ಬರ್ಬೋದು ಅದು. ಸೊ ದಟ್ ಈಸ್ ಎಲೆಕ್ಟ್ರಾನ್ ಇನ್ ಎ ಎಕ್ಸೈಟೆಡ್ ಸ್ಟೇಟ್ ಮೇ ರೀಚ್ ದ ಗ್ರೌಂಡ್ ಸ್ಟೇಟ್ ಇನ್ ಎ ಸಿಂಗಲ್ ಜಂಪ್, ಸಿಂಗಲ್ ಟ್ರಾನ್ಸಿಷನರ್ ಆಗಿರ್ಬೋದು, ಆರ್ ಇನ್ ಎ ಸೀರೀಸ್ ಆಫ್ ಜಂಪ್ಸ್ ಥ್ರೂ ದ ಇಂಟರ್ಮಿಡಿಯೇಟ್ ಸ್ಟೇಜ್. ಈಗ E4 ಇಂದ ಬರಬೇಕಂತ ಹೇಳಿದಾಗ E4 ಇಂದ E1ಗೆ ಬರಬೇಕಂದ್ರೆ ಇಟ್ ಶುಡ್ ಜಂಪ್ ಟು ದ E3, ನೆಕ್ಸ್ಟ್ E2, E1 ಲೈಕ್ ದಟ್, ಆ ಥರ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ E2 ಇಂದ E1ಗೂ ಕೂಡ ಏನು ಮಾಡ್ಬೋದು, ಅದು ಬಂದು ನಮಗೆ ಡೈರೆಕ್ಟಾಗಿ ಜಂಪ್ ಕೂಡ ಮಾಡ್ಬೋದು. ಸೊ ಈ ಥರ ಇಂಟರ್ಮಿಡಿಯೇಟ್ ಸ್ಟೆಪ್ಸ್ಗಳು ಕೂಡ ಬರುತ್ತೆ. ಇಲ್ಲ ಡೈರೆಕ್ಟಾಗಿ ಒಂದರಿಂದ ಇನ್ನೊಂದು ಲೆವೆಲಿಗೆ ಜಂಪ್ ಕೂಡ ಮಾಡ್ಬೋದು ಅದು. ಸೊ ದಟ್ ಈಸ್ ಥ್ರೂ ಇಂಟರ್ಮಿಡಿಯೇಟ್ ಸ್ಟೇಟ್ಸ್ ಲೈಯಿಂಗ್ ಇನ್ ಬಿಟ್ವೀನ್ ದ ಸ್ಟೇಟ್ ಟು ವಿಚ್ ಎಲೆಕ್ಟ್ರಾನ್ ಈಸ್ ಎಕ್ಸೈಟೆಡ್ ಆ್ಯಂಡ್ ದ ಗ್ರೌಂಡ್ ಸ್ಟೇಟ್. ಸೊ ಗ್ರೌಂಡ್ ಸ್ಟೇಟ್ ಮತ್ತು ಎಕ್ಸೈಟೆಡ್ ಸ್ಟೇಟ್ಸ್ ಮಧ್ಯೆ ಇರೋಂಥ ಲೆವೆಲ್ನ ಜಂಪ್ ಮಾಡ್ಕೊಂಡು ಕೂಡ ಬರ್ಬೋದು. ಇಫ್ ದ ಟ್ರಾನ್ಸಿಷನ್ ಆಕರ್ಸ್ ಇನ್ ಎ ಸಿಂಗಲ್ ಸ್ಟೇಜ್, ಎ ಸಿಂಗಲ್ ಲೈನ್ ಆರ್ photon is emitted. Okay, if the transition occurs in a series of stages, the number of lines emitted will be equal to the number of jumps made by the electron to reach the ground state. So ಇಲ್ಲಿ ಒಂದು ಡೈರೆಕ್ಟ್ ಒಂದು ಸಿಂಗಲ್ ಸ್ಟೇಜಲ್ಲಿ ಬಂದುಬಿಟ್ರೆ, ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೇಟಿಗೆ ಒಂದು ಸಿಂಗಲ್ ಲೈನು ಹೀಗೆ ಎಮಿಟ್ ಆಗುತ್ತೆ, ಸ್ಪೆಕ್ಟ್ರಲ್ ಲೈನ್ ಹಿಂಗೆ ಒಂದು ಸಿಂಗಲ್ ಲೈನ್. ಅದೇನೇ ಟ್ರಾನ್ಸಿಷನ್ ಎಷ್ಟು ಸ್ಟೇಜಲ್ಲಿ ಆಗುತ್ತೆ ಅಷ್ಟು ಟ್ರಾನ್ಸಿಷನ್ ಲೈನ್ಸ್ನ ಏನಾಗ್ತಾ ಹೋಗುತ್ತೆ, ಸ್ಪೆಕ್ಟ್ರಲ್ ಲೈನ್ಸು ಎಮಿಟ್ ಆಗ್ತಾ ಹೋಗುತ್ತೆ. A sample of hydrogen contains a large number of atoms ಅಲ್ವಾ. ಸೊ ಆಟಮ್ಸು ನಮಗೆ ಬೇಕಾದಷ್ಟು ಲಾರ್ಜ್ ನಂಬರಲ್ಲಿ ಇರುತ್ತೆ ಅಂತ ಗೊತ್ತಿದೆ ನಮಗೆ. ಆ ಥರ ಒಂದು ಹೈಡ್ರೋಜನ್ ಸ್ಯಾಂಪಲ್ ತೊಗೊಂಡಿದ್ದೀವಿ ಅಂತ ಹೇಳಿದಾಗ ಹೈಡ್ರೋಜನ್ ಸ್ಯಾಂಪಲಲ್ಲಿ ನಮಗೆ ಬೇಕಾದಷ್ಟು ಆಟಮ್ಸ್ ಇರುತ್ತೆ ನಮಗೆ. ವೆನ್ ಎನರ್ಜಿ ಸಪ್ಲೈಡ್ ಎಲೆಕ್ಟ್ರಾನ್ ಇನ್ ದ ಡಿಫರೆಂಟ್ ಹೈಡ್ರೋಜನ್ ಆಟಮ್ಸ್ ಮೇ ನಾಟ್ ಜಂಪ್ ಇನ್ ಟು ದ ಸೇಮ್ ಹೈಯರ್ ಎನರ್ಜಿ ಸ್ಟೇಟ್, ಈಚ್ ಎಲೆಕ್ಟ್ರಾನ್ ಇನ್ ದ ಎ ಹೈಯರ್ ಎನರ್ಜಿ ಸ್ಟೇಟ್ ಮೇ ರೀಚ್ ದ ಗ್ರೌಂಡ್ ಸ್ಟೇಟ್ ಥ್ರೂ ಡಿಫರೆಂಟ್ ಸೀರೀಸ್ ಆಫ್ ಜಂಪ್ಸ್. ಡೈರೆಕ್ಟಾಗಿ ಅದು E5ಅಲ್ಲಿರೋದು, ಸಪೋಸ್ ಇವಾಗ E5ಅಲ್ಲಿದೆ, ಅದು E4ಗೆ ಬಂದು E3ಗೆ ಬಂದು E2ಗೆ ಬಂದು ನೆಕ್ಸ್ಟ್ E1ಗೆ ಬರುತ್ತೆ. ಇಲ್ಲ ಅಂದರೆ ಡೈರೆಕ್ಟ್ E3ಗೆ ಬರ್ಬೋದು, ನೆಕ್ಸ್ಟ್ E3 ಇಂದ E1ಗೆ ಬರ್ಬೋದು, ಅಥವಾ E5 ಇಂದ ಡೈರೆಕ್ಟಾಗಿ E3ಗೆ ಬರ್ಬೋದು, ಲೈಕ್ ದಟ್. ಸೊ ಯಾವ ಥರ ಬೇಕಾದರೆ ಏನಾಗುತ್ತೆ, ಅದು ಹೈಯರ್ ಎನರ್ಜಿ ಸ್ಟೇಟಿಂದ ಲೋವರ್ ಗ್ರೌಂಡ್ ಸ್ಟೇಟಿಗೆ ಏನಾಗುತ್ತೆ, ಈ ಥರ ಟ್ರಾನ್ಸಿಷನ್ ಆಗ್ತಾ ಹೋಗುತ್ತೆ. Therefore, a large number of lines are emitted. ಅವಾಗ ಏನಾಯ್ತು, ಒಂದು ಆಟಮ್ ಹಿಂಗಿದೆ ಅಂತ ಹೇಳಿದಾಗ, ಲಾರ್ಜ್ ನಂಬರ್ ಆಫ್ ಆಟಮ್ಸ್ ಇದೆ ಅಂತ ಹೇಳಿದಾಗ ನಮಗೆ ಲಾರ್ಜ್ ನಂಬರ್ ಆಫ್ ದಿಸ್ ಟ್ರಾನ್ಸಿಷನ್ಸ್ ಏನಾಗ್ತಾ ಹೋಗುತ್ತೆ, ಸಿಗುತ್ತೆ ನಮಗೆ. Therefore, a large number of lines are emitted. ಒಂದು ಟ್ರಾನ್ಸಿಷನಿಗೆ ಒಂದು ಲೈನ್ ಅಂದರೆ ಲಾರ್ಜ್ ನಂಬರ್ ಆಫ್ ಟ್ರಾನ್ಸಿಷನ್ ಆಯಿತು ಅಂತ ಹೇಳಿದಾಗ ಲಾರ್ಜ್ ನಂಬರ್ ಆಫ್ ಟ್ರಾನ್ಸಿಷನ್ಸ್ ಬರ್ತಾ ಹೋಗುತ್ತೆ ನಮಗೆ. Okay, so next this explains why the hydrogen atom which has a single electron give a large number of lines in its spectrum. ಸೊ ಇದರಿಂದ ನಮ್ಗೆ ಏನು ಗೊತ್ತಾಯಿತು, ಹೈಡ್ರೋಜನ್ ಆಟಮ್ ಅಂತ ಹೇಳಿದಾಗ ಒಂದು ಸಿಂಗಲ್ ಆಟಮು ಎಷ್ಟು ಸ್ಪೆಕ್ಟ್ರಲ್ ಸೀರೀಸ್ನ ಎಮಿಟ್ ಮಾಡುತ್ತೆ ಅಂತ ನಾವು ಇದರಿಂದ ಗೊತ್ತಾಗುತ್ತೆ ನಮಗೆ. Okay, Bohr's theory gives the expression for the wave number of spectral lines emitted by a hydrogen atom as 1 by lambda is equal to R divided by 1 by n1 R into 1 by n1 square minus 1 by n2 square. ಇದೆ ಅಲ್ವಾ ವೇವ್ ನಂಬರ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ರೆಷನ್ ನೋಡಿದ್ವಿ ನಾವು. ಸೊ ಕನ್ಸಿಡರ್ ದಟ್ ಈಕ್ವೇಷನ್ ಆಸ್ 1 where R ಅನ್ನೋದೇ ನಮಗೆ ರಿಡ್ಬರ್ಗ್ ಕಾನ್ಸ್ಟೆಂಟು, n1 n2 ಆರ್ ದ ಕ್ವಾಂಟಮ್ ನಂಬರ್ಸ್ ಅಂತ ಹೇಳಿದ್ವಿ ನಾವು. ಸೊ ನೆಕ್ಸ್ಟ್ ಫಾರ್ ದ ಲೋವರ್ ಎನರ್ಜಿ ಸ್ಟೇಟ್ ಅಂಡ್ ಹೈಯರ್ ಎನರ್ಜಿ ಸ್ಟೇಟ್ ಈಕ್ವಲ್ ಲೋವರ್ ಎನರ್ಜಿ ಟು ಹೈಯರ್ ಎನರ್ಜಿ ಸ್ಟೇಟ್.
ನೆಕ್ಸ್ಟ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ಕನ್ಸಿಸ್ಟ್ ಎ ಲಾರ್ಜ್ ನಂಬರ್ ಆಫ್ ವೇವ್ ಲೆಂತ್ ಅಥವಾ ಲೈನ್ಸ್. ಯಾಕಂದರೆ ಒಂದು ಆಟಮೇ ಅಷ್ಟು ಒಂದು ಲೈನ್ನ ಏನು ಮಾಡುತ್ತೆ ನಮಗೆ ಸ್ಪೆಕ್ಟ್ರಲ್ ಲೈನ್ಸ್ನ ಎಮಿಟ್ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಯು ವಿ ರೀಜನ್ ಟು IR ರೀಜನ್ ಆ್ಯಂಡ್ ದೀಸ್ ಸ್ಪೆಕ್ಟ್ರಲ್ ಲೈನ್ಸ್ ಆಫ್ ಹೈಡ್ರೋಜನ್ ಆಟಮ್ ಆರ್ ಕ್ಲಾಸಿಫೈಡ್ ಇನ್ ಟು 5 ಸೀರೀಸ್. ಹೈಡ್ರೋಜನ್ ಆಟಮ್ ಬರೋ ಸ್ಪೆಕ್ಟ್ರಲ್ ಸೀರೀಸ್ ಎಮಿಟ್ ಮಾಡೋದನ್ನ 5 ರೀಜನ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಡಯಾಗ್ರಾಮ್ ಕಾಣಿಸಿದೆ ಅಲ್ವಾ. ಸೊ ಈ 5 ಲೈನ್ಸ್ ಬಂದು ಏನು ಸ್ಪೆಕ್ಟ್ರಲ್ ಲೈನ್ಸ್ ಬಂದಿರೋದು ಅವು ಇವೆಲ್ಲ ಯಾವುದು ಲೈಮನ್ ಸೀರೀಸು, ಬಾಮರ್ ಸೀರೀಸು, ಪ್ಯಾಷನ್ ಸೀರೀಸು, ಬ್ರ್ಯಾಕೆಟು, ಪಿ ಫಂಡ್ ಸೀರೀಸ್ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಒಂದೊಂದೇ ನೋಡ್ತಾ ಹೋಗೋಣ. ಲೈಮನ್ ಸೀರೀಸ್, ದಿಸ್ ಸೀರೀಸ್ ಕನ್ಸಿಸ್ಟ್ ಆಫ್ ಎ ಸ್ಪೆಕ್ಟ್ರಲ್ ಲೈನ್ಸ್ ಎಮಿಟೆಡ್ ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಸ್ಟೇಟ್ಸ್ ಟು ದ ಗ್ರೌಂಡ್ ಸ್ಟೇಟ್. ಹೈಯರ್ ಎನರ್ಜಿ ಸ್ಟೇಟಿಂದ ಗ್ರೌಂಡ್ ಸ್ಟೇಟಿಗೆ ಏನಾಯ್ತಲ್ಲಿ ಜಂಪ್ ಆಯಿತು ಅಂತ ಹೇಳಿ ಹೈಯರ್ ಎನರ್ಜಿ ಸ್ಟೇಟ್ n = ಇನ್ಫಿನಿಟಿ. ಡಯಾಗ್ರಾಮ್ ನೋಡಿ, ಹೈಯರ್ ಇನ್ಫಿನಿಟಿಯಿಂದ ನೆಕ್ಸ್ಟ್ 5ಇಂದ 4ಇಂದ 3ಇಂದ 2ಇಂದ ಈ ಥರ ಹೈಯರ್ ಎನರ್ಜಿ ಸ್ಟೇಟಿಂದ ಡೈರೆಕ್ಟಾಗಿ ಗ್ರೌಂಡ್ ಸ್ಟೇಟಿಗೆ ಏನಾಗುತ್ತೆ ಅಲ್ಲಿ ನಮಗೆ ಎಕ್ಸೈಟ್ ಆಗುತ್ತೆ, ಟ್ರಾನ್ಸಿಷನ್ ಆಗುತ್ತೆ. ಓಕೆ, ಎಕ್ಸೈಟ್ ಅಲ್ಲ ಟ್ರಾನ್ಸಿಷನ್ ಆಗುತ್ತೆ. Okay, so that is when n = the wave number of the Lyman series are given by the equation 1. equation 1 ಗೆ ನಮಗೆ ವೇವ್ ನಂಬರ್ಗೆ ಕೊಟ್ಟಿದ್ದಾರೆ 1/λ = r × 1/n1² - n2². n1 ಅಂತ ಹೇಳಿದ್ರೆ 1, n2 ಅಂತ ಹೇಳಿದ್ರೆ 2, 3, 4 so on up to infinity. So that this series lies in the UV region. ವೆನ್ n1 = 1, n2 = 2, 3, 4 ಕೊಟ್ಟಾಗ ನಮಗೆ ಏನಾಯಿತು ಆ ಸೀರೀಸ್ ಯಾವ ರೀಜನಲ್ಲಿ ಬರುತ್ತೆ ನಮಗೆ UV ರೀಜನಲ್ಲಿ ಬರುತ್ತೆ. ಯಾವುದು ಲೈಮನ್ ಸೀರೀಸ್ ಬರೋದು ಯಾವುದು ನಮಗೆ UV ರೀಜನಲ್ಲಿ ಬರುತ್ತೆ. ನೆಕ್ಸ್ಟ್ ಬಾಮರ್ ಸೀರೀಸ್, ದಿಸ್ ಸೀರೀಸ್ ಕನ್ಸಿಸ್ಟ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಎಮಿಟೆಡ್ ವೆನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಸ್ಟೇಟ್ ಟು ದ n = 2 ಸ್ಟೇಟ್, ಅಂದರೆ ಸೆಕೆಂಡ್ ಆರ್ಬಿಟ್ ಸ್ಟೇಟ್. n = 2 ಸ್ಟೇಟಲ್ಲಿ ಇಲ್ಲಿ ನೋಡಿ, ಇಲ್ಲಿಂದ n = 2 ಸ್ಟೇಟಲ್ಲಿ ಎಲ್ಲದೂ ಕೂಡ n = 2 ಸ್ಟೇಟಿಗೆ ಜಂಪ್ ಮಾಡಿದಾಗ ಬರುವಂಥ ಸ್ಪೆಕ್ಟ್ರಲ್ ಸೀರೀಸ್ ಯಾವುದ್ರ ರೀಜನಲ್ಲಿ ಇರುತ್ತೆ ನಮಗೆ ಬಾಮರ್ ಸೀರೀಸ್ ಅಂತ ಹೇಳ್ತೀವಿ. ಅದನ್ನು ನಾವು ಯಾವುದ್ರಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ ವೇವ್ ನಂಬರ್ ಆಫ್ ದಿ ಬಾಮರ್ ಸೀರೀಸ್ ಆರ್ ಗಿವನ್ ಅಪ್ ಬೈ ದ ಇಕ್ವೇಷನ್ 1. ಸೊ ವಿಸಿಬಲ್ ರೀಜನಲ್ಲಿ ನಾವೇನು ಮಾಡ್ಬೋದು ಅದನ್ನು ನೋಡ್ಬೋದು. ವೆನ್ n1 = 2, n2 = 3, 4 so on up to infinity. ಯಾವ ರೀಜನಲ್ಲಿ ನೋಡ್ಬೋದು ನಾವು ವಿಸಿಬಲ್ ರೀಜನಲ್ಲಿ ಬಾಮರ್ ಸೀರೀಸ್ನ ನೋಡ್ಬೋದು ನಾವು. Next, Paschen series. This series consists of the spectral lines emitted when electron jumps from higher energy state to the state n = 3. n = 3 ಸ್ಟೇಟಿಗೆ ಏನು ಮಾಡುತ್ತದು ಏನಾಗ್ತದೆ ಟ್ರಾನ್ಸಿಷನ್ ಆಗ್ತಾ ಹೋಗುತ್ತೆ. ಆ ಒಂದು ಸೀರೀಸ್ ಬರೋಂಥ ಸೀರೀಸ್ನ ನಾವೇನು ಹೇಳ್ತೀವಿ ಪ್ಯಾಷನ್ ಸೀರೀಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ n = 3 ಸ್ಟೇಟಿಗೆ. ಇಲ್ಲಿ ಇದಿಷ್ಟು ಸ್ಪೆಕ್ಟ್ರಲ್ ಲೈನ್ಸ್ ಯಾವ ರೀಜನಲ್ಲಿ ಬರುತ್ತೆ ನಮಗೆ IR ರೀಜನಲ್ಲಿ, ಇನ್ಫ್ರಾರೆಡ್ ರೀಜನಲ್ಲಿ ಬರುತ್ತೆ ನಮಗೆ. ದಟ್ ಈಸ್ ವೆನ್ n1 = 3 ಆ್ಯಂಡ್ n2 = 4, 5, 6 so on up to infinity. ದಿಸ್ ರೀಜನ್ ಲೈಸ್ ಇನ್ IR ರೀಜನ್. ಇನ್ಫ್ರಾರೆಡ್ ರೀಜನಲ್ಲಿ ಏನಿರುತ್ತೆ ನಮಗೆ ಬರೋದು ಯಾವುದು ಪ್ಯಾಷನ್ ಸೀರೀಸು. ನೆಕ್ಸ್ಟ್ ಬ್ರಾಕೆಟ್ ಸೀರೀಸ್, ಆ ಬ್ರಾಕೆಟ್ ಸೀರೀಸು ಕೂಡ ನಮಗೆ IR ರೀಜನಲ್ಲೇ ಇರುತ್ತೆ. ವೆನ್ ದಿಸ್ ಸೀರೀಸ್ ಕನ್ಸಿಸ್ಟ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ಸ್ ಎಮಿಟೆಡ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಸ್ಟೇಟ್ ಟು ದ n = 4 ಸ್ಟೇಟ್. n = 4 ನೆಕ್ಸ್ಟ್ ಎಕ್ಸೈಟೆಡ್ ಸ್ಟೇಟ್. n = 4 ಸ್ಟೇಟಿಗೆ ಬಂದಾಗ ಹೈಯರ್ ಎನರ್ಜಿ ಸ್ಟೇಟಿಂದ n = 4 ಸ್ಟೇಟಿಗೆ ಬಂದಾಗ ಇದನ್ನೇನು ಹೇಳ್ತೀವಿ ನಾವು ಬ್ರಾಕೆಟ್ ಸೀರೀಸ್ ಅಂತ ಹೇಳ್ತೀವಿ. ಯಾವ ರೀಜನಲ್ಲಿ ಕಾಣಿಸುತ್ತೆ ನಮಗೆ ಇದು ಬ್ರಾಕೆಟ್ ಸೀರೀಸು ನಮಗೆ IR ರೀಜನಲ್ಲಿ ಸಿಗುತ್ತೆ ನಮಗೆ ಬ್ರಾಕೆಟ್ ಸೀರೀಸು. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಪಿ ಫಂಡ್ ಸೀರೀಸ್. P fund series. This series consists of spectral lines emitted when electron jumps from higher energy state to the n = 5. Fifth orbit. Wave number of P fund series are given by the equation when n1 = 5, n2 = 6, 7, 8. ಇದೆಲ್ಲ ಯಾವ್ದ್ರಲ್ಲಿ ಬರುತ್ತೆ ನಮಗೆ IR ರೀಜನ್. ಪಿ ಫಂಡು, ಬ್ರಾಕೆಟು ಮತ್ತು ಪ್ಯಾಷನ್ ಸೀರೀಸ್ ಮೂರು ಕೂಡ ನಮಗೆ ಯಾವ್ದ್ರಲ್ಲಿ ಬರುತ್ತೆ IR ರೀಜನಲ್ಲಿ ಬರುತ್ತೆ. ಅದೇನೇ ಬಾಮರ್ ಸೀರೀಸು ಮತ್ತು ಪ್ಯಾಷನ್ ಸೀರೀಸ್ ಯಾವ್ದ್ರಲ್ಲಿ ಬರುತ್ತೆ ಪ್ಯಾಷನ್ ಸೀರೀಸ್ ಬರೋದು ವಿಸಿಬಲ್ ರೀಜನಲ್ಲಿ, ಬಾಮರ್ ಸೀರೀಸ್ ಬರೋದು ನಮಗೆ UV ರೀಜನಲ್ಲಿ. ಸೊ ಇಲ್ಲಿ ಡಯಾಗ್ರಾಮ್ ನೋಡಿದರೆ ಗೊತ್ತಾಗುತ್ತಲ್ವ, ಇದು ಫಸ್ಟ್ ಬರೋದು n = 1 ಸ್ಟೇಟಿಗೆ ಹೈಯರ್ ಸ್ಟೇಟಿಂದ n = 1 ಸ್ಟೇಟಿಗೆ ಜಂಪ್ ಆದರೆ ಟ್ರಾನ್ಸಿಷನ್ ಆದರೆ ಅದನ್ನು ಲೈಮನ್ ಸೀರೀಸು. n = 2ಗೆ ಜಂಪ್ ಆದರೆ ಬಾಮರ್ ಸೀರೀಸು. ನೆಕ್ಸ್ಟ್ 3ಗೆ ಜಂಪ್ ಆದರೆ ಪ್ಯಾಷನ್ ಸೀರೀಸು. ಅದಾದ್ರಂತ 4ಗೆ ಜಂಪ್ ಆದರೆ ಪಿ ಬ್ರ್ಯಾಕೆಟು. ಅದಾದ್ರಂತ ಪಿ ಫಂಡ್ ಸೀರೀಸ್. ಓಕೆ, ದಟ್ ಇಸ್ ಅಬೌಟ್ ದ ಸ್ಪೆಕ್ಟ್ರಲ್ ಲೈನ್ಸ್ ಆಫ್ ದ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ನ ಸ್ಪೆಕ್ಟ್ರಲ್ ಲೈನ್ಸ್ ಹೀಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್
Here are some note. By substituting n is equal to n2 is equal to infinity in each series, we get the wave number of the last line in the series. This line has the lowest wavelength or the highest frequency. n is equal to infinity n2 1 by n1 square minus 1 by n2 square ಅಂತ ಹೇಳಿದ್ವಿ. 1 by n1 ಗೆ 3 ಹಾಕೋಣ, ಅಲ್ಲಿ 1 by 9 minus 1 by infinity ಅಂತ ಹೇಳಿದ್ರೆ 0 ತಗೊಳ್ತೀವಿ. ನಮ್ಗಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಬೋದು, we can calculate the wave number. Okay. For an electron in the nth excited state, the possible number of different transition is equal to n into n minus 1 divided by 2. This is also equal to the maximum number of possible lines emitted. Okay. So here for an electron in the nth excited state ಅಲ್ಲಿ ಇರುತ್ತೆ ಅಂತ ಹೇಳಿದಾಗ possible number of different transitions ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ತೀವಿ ನಾವು, n into n minus 1 by 2 ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಮಗೆ maximum number of possible different lines ಸಿಗುತ್ತೆ ನಮಗೆ. The 5 spectral series of hydrogen may be represented in a diagram as shown in the figure. This diagram is called orbit diagram or causal diagram ಅಂತ ಹೇಳ್ತೀವಿ. ಸೊ ಇದನ್ನೇ ನಾವು ಆರ್ಬಿಟ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಲೈಮನ್ ಸೀರೀಸು, ನೆಕ್ಸ್ಟ್ ಬಾಮರ್ ಸೀರೀಸು, ಪ್ಯಾಷನ್ ಸೀರೀಸು, ಬ್ರಾಕೆಟ್ ಸೀರೀಸು, ಪಿ5 ಸೀರೀಸ್, ಆರ್ಬಿಟ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ de Broglie explanation of Bohr's quantization rule. So Bohr's quantization rule ಅಂತ ಹೇಳಿದ ತಕ್ಷಣ ನಮಗೆ Bohr's postulate ನೆನಪಾಗ್ಬಿಡ್ಬೇಕು. ಅದರಲ್ಲಿ ಸೆಕೆಂಡ್ postulate mvr is equal to nh by 2pi. ಸೊ angular momentum is equal to integral multiple ಅಂತ ನಾವು ಏನು ಓದ್ತೀವಿ postulates ಅದೇನೆ ಆಯ್ತಾ. ಸೊ ದಟ್ ಈಸ್ according to Bohr ಪ್ರಕಾರ ಏನು, the permitted orbits are those in which the angular momentum of electron is integral multiple of h by 2pi. ಇಂಟಗ್ರಲ್ ಮಲ್ಟಿಪಲ್ ಆಫ್ h by 2pi ಅಂತ ನಾವು ಬರಿತೀವಿ. mvr is equal to nh by 2pi ಅಂತ ಹೇಳಿ ಏನು ಬರಿತೀವಿ, ದಟ್ ಇಸ್ ಅ ಸೆಕೆಂಡ್ ಪಾಸ್ಟುಲೇಟ್ಸ್. ಅದನ್ನ ಇಲ್ಲಿ ತಗೊಂಡಿದ್ದೀವಿ. ಬಟ್ ಆರ್ ಎನ್ ಅಂತ ಎಂತ್ ರೇಡಿಯಸ್, ಎಂತ್ ಆರ್ ಎನ್ ಅಂತ ಏನು ತಗೊಂಡಿರುತ್ತೆ, ಎಂತ್ ಆರ್ಬಿಟ್ ಅಂತ ತಗೊಂಡಿರೋದಷ್ಟೇ. mvrn is equal to nh by 2pi, where n is equal to 1, 2, 3, so on up to etc. So here diagram ಇಲ್ಲಿ ಕಾಣಿಸುತ್ತೆ. According to de Broglie, a particle of mass m moving with speed v is associated with a wave of wavelength lambda given by lambda is equal to h by mv. ಗೊತ್ತಿದೆ ಅಲ್ವಾ ನಮಗೆ, ಯಾವುದರಲ್ಲಿ ಡ್ಯುಯಲ್ ನೇಚರ್ ನೋಡಿದೀವಿ ನಾವು, ಡಿ ಬ್ರೋಗ್ಲಿ ವೇವ್ ಈಕ್ವೇಷನ್ ನೋಡಿದೀವಿ ನಾವು. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು h by mv ಅನ್ನೋದನ್ನು ಕೂಡ ನಾವೇನು ಮಾಡಿದೀವಿ, ಕ್ಯಾಲ್ಕುಲೇಟ್ ಮಾಡಿದೀವಿ. ಡಿರೈವ್ ಕೂಡ ಮಾಡಿದೀವಿ. ಸೊ ಹಾಗಾದರೆ ಅದನ್ನು ಯೂಸ್ ಮಾಡಿಕೊಂಡು ಡಿ ಬ್ರೋಗ್ಲಿ ನಮ್ಗೆ ಇಲ್ಲಿ ಆರ್ಬಿಟಿಂಗ್ ಎಲೆಕ್ಟ್ರಾನ್, ಒಂದು ನ್ಯೂಕ್ಲಿಯಸ್ ಸುತ್ತ ಏನು ರಿವಾಲ್ವ್ ಆಗ್ತಿರುತ್ತೆ ಎಲೆಕ್ಟ್ರಾನು, ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಬೋರ್ಸ್ ಕ್ವಾಂಟೈಸೇಷನ್ ರೂಲ್ನ ಇಟ್ಕೊಂಡ್ಬಿಟ್ಟು. ಸೊ ಅಕಾರ್ಡಿಂಗ್ ಟು ಡಿ ಬ್ರೋಗ್ಲಿ, ಆರ್ಬಿಟಿಂಗ್ ಎಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಈಸ್ ಅಸೋಸಿಯೇಟೆಡ್ ವಿತ್ ಎ ಸ್ಟೇಷನರಿ ವೇವ್. ಇಲ್ಲಿ ಎಲೆಕ್ಟ್ರಾನ್ ಏನು ರಿವಾಲ್ವ್ ಆಗ್ತಿರುತ್ತೆ, ರಿವಾಲ್ವ್ ಆಗ್ತಿರ್ಬೇಕಾರಲ್ಲಿ ಯಾವ ವೇವ್ ಇರುತ್ತೆ, ನಮಗೆ ಸ್ಟೇಷನರಿ ವೇವ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಓಕೆ, ಸಿನ್ಸ್ ಎಲೆಕ್ಟ್ರಾನ್ ಮೂವ್ ಇನ್ ಸರ್ಕಲ್ಸ್, ದ ವೇವ್ ಮಸ್ಟ್ ಬಿ ಸರ್ಕ್ಯುಲರ್ ಸ್ಟ್ಯಾಂಡಿಂಗ್ ವೇವ್. ಹಾಗಾದರೆ ಈ ಒಂದು ಎಲೆಕ್ಟ್ರಾನು ಸರ್ಕಲಲ್ಲಿ ಮೂವ್ ಆಗುತ್ತೆ ಅಂತ, ಸರ್ಕ್ಯುಲರ್ ಶೇಪಲ್ಲಿ ಮೂವ್ ಆಗುತ್ತೆ ಅಂತ ಹೇಳಿದಾಗ, ದ ವೇವ್ ಮಸ್ಟ್ ಬಿ ಸರ್ಕ್ಯುಲರ್ ಸ್ಟ್ಯಾಂಡಿಂಗ್ ವೇವ್ ದಟ್ ಕ್ಲೋಸಸ್ ಆನ್ ಇಟ್ ಸೆಲ್ಫ್ ಅಲ್ವಾ. ಇಲ್ಲಿಂದ ಹಿಂಗೆ ಹೋಗ್ತಿದೆ ಅಂತ ಹೇಳಿದಾಗ ಈಗೇನು ಇಲ್ಲಿ ಏನಾಗಬೇಕು, ಈಗೇನು ಹಿಂಗೆ ಕ್ಲೋಸ್ ಆಗಬೇಕು, closes itself. If wavelength of wave does not close upon itself, destructive interference takes place. Suppose close ಆಗಿಲ್ಲ ಅಂತ ಹೇಳಿದಾಗ ಅಲ್ಲಿ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ. ಸೊ ಡಿಸ್ಟ್ರಕ್ಟಿವ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಹೇಳಿ ನಾವು ಯಾವುದು ವೇವ್ಸ್ ಚಾಪ್ಟರಲ್ಲಿ ನೋಡಿದ್ವಿ. ನಾವು ಲಾಸ್ಟ್ ಇಯರಲ್ಲಿ ಕನ್ಸ್ಟ್ರಕ್ಟಿವ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ಆ ಒಂದು ತನ್ಪಡಿಗೆ ತಾನು ಆ ಒಂದು ವೇವ್ ಕ್ಲೋಸ್ ಆಗಿಲ್ಲ ಅಂತ ಹೇಳಿದಾಗ ಅಲ್ಲಿ ಏನಾಯ್ತಲ್ಲ, ನಮಗೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸು ಏನಾಗ್ತಾ ಹೋಗುತ್ತೆ, ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. So destructive interference ತಗೊಂಡಾಗ as takes place as wave travels around the circular orbit and it quickly dies out. ಅವಾಗ ನಮಗೆ ಸರ್ಕ್ಯುಲರ್ ಪಾತ್ ನಮಗೆ ಸಿಗೋದಿಲ್ಲ, ನಮಗೆ ಹೀಗೆ ಮೂವ್ ಆಗೋದಿಲ್ಲ ನಮಗೆ. Thus only de Broglie waves exist for which the circumference of the circular orbit contains a whole number of wavelength. ಸೊ ಅದಕ್ಕೋಸ್ಕರನೇ those de Broglie waves exist for which the circumference of circular orbit. ಯಾವುದಕ್ಕೆ ಹಾಗಾದರೆ ಡಿ ಬ್ರೋಗ್ಲಿ ವೇವ್ ಸಿಗುತ್ತೆ, ಬರೀ ನಮಗೆ ಆ ಒಂದು ಸರ್ಕಂಫರೆನ್ಸ್ ಏನಿರುತ್ತೆ, ಒಂದು ಸರ್ಕ್ಯುಲರ್ ಪಾತ್ ಏನಿರುತ್ತೆ, ಅದಕ್ಕೆ ಮಾತ್ರ ನಮಗೆ ಡಿ ಬ್ರೋಗ್ಲಿ ವೇವ್ಸ್ ಸಿಗುತ್ತೆ ನಮಗೆ. So that is, it contains a whole number of wavelength. For an electron moving in the nth circular orbit of radius rn, the circumference of the orbit is 2 pi r. ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು 2 pi r ಬರೀತೀವಿ. nth ಆರ್ಬಿಟ್ ಅಂದರೆ 2 pi r
Rn ಅಂತ ತಗೊಂಡಿದ್ದೀವಿ ಅಷ್ಟೇ. Therefore we must have the following condition: 2 pi Rn is equal to n into lambda. Next 2 pi Rn is equal to n into lambda ಅಂದರೆ according to de Broglie wave equation lambda is equal to h divided by mv. So that is mv Rn is equal to nh by 2 pi r. This is the quantum condition proposed by Bohr for the angular momentum of the electron. So mvrn is equal to nh by 2 pi. According to Bohr's postulates, mvr is equal to nh by 2 pi. Bohr ಕೂಡ ಅದನ್ನೇ ಹೇಳಿದ್ದು. ಇವರು ಕೂಡ ಡಿ ಬ್ರೋಗ್ಲಿನೂ ಕೂಡ ಆ ಬೋರ್ನ ಇಕ್ವೇಶನ್ನ ತಗೊಂಡ್ಬಿಟ್ಟು ಅದನ್ನೇ ಕೂಡ ಅದನ್ನೇ ನಮಗೆ ಒಂದು ಇದನ್ನ ಪ್ರೊವೈಡ್ ಮಾಡಿದ್ರು, ಅದೇ ಒಂದು ಇನ್ಫಾರ್ಮೇಶನ್ನ ಪ್ರೊವೈಡ್ ಮಾಡಿದ್ರು. ಸೊ ದಿಸ್ ಇಸ್ ದ ಕ್ವಾಂಟಮ್ ಕಂಡೀಷನ್ ಪ್ರಪೋಸ್ಡ್ ಬೈ ಬೋರ್ ಫಾರ್ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಅಲ್ವಾ. ಇದು ಆಂಗ್ಯುಲರ್ ಮೊಮೆಂಟಮ್ ಅಂತ ನಾವು ಬರೀತೀವಿ. ದಸ್ ವಿ ಹ್ಯಾವ್ ಪ್ರೂವ್ಡ್ ದ ಕ್ವಾಂಟೈಸೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ ಆಸ್ ಸಜೆಸ್ಟೆಡ್ ಬೈ ಬೋರ್ ಇನ್ ಹಿಸ್ ಪಾಸ್ಟುಲೇಟ್ಸ್. ಸೊ ಬೋರು ಏನು ಪಾಸ್ಟುಲೇಟ್ ಕೊಟ್ಟಿದ್ರು ಅದೇ ಥರನೇ ನಾವು ಇದರಲ್ಲೂ ಕೂಡ ಯಾವ್ದು ಪ್ರೂವ್ ಮಾಡಿದ್ವಿ, ಡಿ ಬ್ರೋಗ್ಲಿ ಎಕ್ಸ್ಪ್ಲನೇಷನ್ ಅಲ್ಲೂ ಕೂಡ ತಗೊಂಡು ಪ್ರೂವ್ ಮಾಡಿದ್ವಿ ನಾವು. Okay, that is the explanation for the Bohr's quantization rule by de Broglie. Next, excitation and ionization potential. So excitation is a process of shifting of an electron from its present state to any of the excited states of the atom. Excitation ಅಂತ ಹೇಳಿದ್ರೆ it is a process of shifting of an electron from its present state. ಈಗ n is equal to 1 state ಇದೆ ಅಂತ ಇಟ್ಕೋಣ, ground state, to any excited state. It may be n is equal to 2 or it may be n is equal to 3 or it may be n is equal to 4. ಲೈಕ್ ದಟ್ ಯಾವುದೇ ಒಂದು ಗ್ರೌಂಡ್ ಸ್ಟೇಟಿಂದ ಯಾವುದೇ ಒಂದು ಬೇರೆ ಸ್ಟೇಟಿಗೆ ಎಕ್ಸೈಟ್ ಆಗ್ತಿದೆ ಅಂತ ಹೇಳಿದಾಗ ಅದನ್ನು ಏನು ಹೇಳ್ತೀವಿ ನಾವು, ಎಕ್ಸೈಟೇಷನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದ ಎನರ್ಜಿ ನೀಡೆಡ್ ಫಾರ್ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಎಕ್ಸೈಟೇಷನ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಹಂಗಾರೆ ಈ ಎನರ್ಜಿನ ಇಲ್ಲಿ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಜಂಪ್ ಆಗಬೇಕಂತ ಹೇಳಿದಾಗ ದ ಎನರ್ಜಿ ಸಪ್ಲೈ ಆಗಿರುತ್ತಲ್ವ, ಆ ಎನರ್ಜಿನ ನಾವೇನಂತ ಹೇಳ್ತೀವಿ, ಎಕ್ಸೈಟೇಷನ್ ಎನರ್ಜಿ ಅಂತ ಹೇಳ್ತೀವಿ. ಎಕ್ಸೈಟೇಷನ್ ಎನರ್ಜಿ ಯಾವಾಗಲೂ ನಾವು ಎಲೆಕ್ಟ್ರಾನ್ ವೋಲ್ಟಲ್ಲಿ ಹೇಳ್ತೀವಿ ನಾವು. ಎಕ್ಸೈಟೇಷನ್ ಪೊಟೆನ್ಷಿಯಲ್, excitation energy in electron volt is equal to excitation potential in volts. Excitation energy na electron volt ಅಲ್ಲಿ ಹೇಳಿದ್ರೆ excitation potential ನ ಯಾವ್ದ್ರಲ್ಲಿ ಹೇಳ್ತೀವಿ, volts ಅಲ್ಲಿ ಹೇಳ್ತೀವಿ. Okay, in normal hydrogen atom electron will be in its ground state ಅಲ್ವಾ, ನಮಗೆ ಗೊತ್ತಿದೆ n is equal to 1 state ಅಲ್ಲಿ ಇರುತ್ತೆ. ಎನರ್ಜಿ ರಿಕ್ವೈರ್ಡ್ ಟು ರೈಸ್ ದ ಎಲೆಕ್ಟ್ರಾನ್ ಫ್ರಮ್ ಗ್ರೌಂಡ್ ಸ್ಟೇಟ್ ಟು ದ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಈಸ್ ಕಾಲ್ಡ್ ಫಸ್ಟ್ ಎಕ್ಸೈಟೇಷನ್ ಎನರ್ಜಿ ಅಂತ ಹೇಳಿ. n is equal to 1 ಅಂತ ಹೇಳಿದಾಗ ಗ್ರೌಂಡ್ ಸ್ಟೇಟು, ಇಲ್ಲಿಂದ n is equal to 2 ಎಕ್ಸೈಟ್ ಆಗಬೇಕು ಅಂತ ಹೇಳಿದಾಗ ಅದನ್ನೇನು ಹೇಳ್ತೀವಿ ನಾವು, ಫಸ್ಟ್ ಎಕ್ಸೈಟೇಷನ್ ಎನರ್ಜಿ ಅಂತ ಹೇಳ್ತೀವಿ, ಎನರ್ಜಿ ಆಫ್ ದ ಹೈಡ್ರೋಜನ್ ಆಟಮ್. ದೇರ್ಫೋರ್ ಎ ನಾರ್ಮಲ್ ಹೈಡ್ರೋಜನ್ ಆಟಮಿಗೆ ಎಕ್ಸೈಟೇಷನ್ ಎನರ್ಜಿ ಎಷ್ಟಿರುತ್ತೆ, ಫಸ್ಟ್ ಎಕ್ಸೈಟೇಷನ್ ಎನರ್ಜಿ ಏನಿರುತ್ತೆ, E2 - E1. E2 ಅಲ್ಲಿ ಏನು ನಮಗೆ -3.4, ಇದು ಹೆಂಗೆ ಬಂತು, En is equal to -13.6 divided by n square, -13.6 divided by 1 square ಈ ಥರ ಹಾಕಿದ್ದೀವಿ ಅಲ್ವಾ, ಅದನ್ನು 1 2 3 ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಬಂದಿರೋದು E2 E1 ಲೆವೆಲ್ಸ್, ಅದ್ರಲ್ಲಿ ಬರೋವಂಥ ಎನರ್ಜಿ. ಮೈನಸ್ E2 ಅಲ್ಲಿ ಎಷ್ಟಿತ್ತು, 3.4, ಮೈನಸ್ ಆಫ್ -13.6 ಅಂತ ಹೇಳಿದ್ರೆ ದಟ್ ಈಸ್ 10.2 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ಫಸ್ಟ್ ಎಕ್ಸೈಟೇಷನ್ ಎನರ್ಜಿ 10.2 ಎಲೆಕ್ಟ್ರಾನ್ ವೋಲ್ಟ್. ನೆಕ್ಸ್ಟ್ ಸೆಕೆಂಡ್ ಎಕ್ಸೈಟೇಷನ್ ಎನರ್ಜಿ E3 - E1, -15 1.51 ಎಲೆಕ್ಟ್ರಾನ್ ವೋಲ್ಟ್, ಮೈನಸ್ ಆಫ್ -13.6 ದಟ್ ಈಸ್ ಈಕ್ವಲ್ ಟು 12.09 ಎಲೆಕ್ಟ್ರಾನ್ ವೋಲ್ಟ್. ಅದೇ ಥರನೇ ಎಕ್ಸೈಟೇಷನ್ ಪೊಟೆನ್ಷಿಯಲ್ ಅಂದರೆ 12.09 ವೋಲ್ಟ್ಸ್. ಓಕೆ, ಸೊ ಅದೇ ಥರನೇ ಎಕ್ಸೈಟೇಷನ್ ಎನರ್ಜಿ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. E4 - E1 ಈ ಥರ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಜಂಪ್ ಆದಾಗ ಅದರ ಮಧ್ಯ ಎನರ್ಜಿ ಡಿಫ್ರೆನ್ಸ್ ತಗೊಂಡ್ರೆ ದಟ್ ಗಿವ್ಸ್ ದ ಎಕ್ಸೈಟೇಷನ್ ಎನರ್ಜಿ ಆ್ಯಂಡ್ ದ ಎಕ್ಸೈಟೇಷನ್ ಪೊಟೆನ್ಷಿಯಲ್. ನೆಕ್ಸ್ಟ್ ಅಯನೈಸೇಷನ್ ಅಯನೈಸೇಷನ್ ಅಥವಾ ಅಯನೈಸೇಷನ್ ಎನರ್ಜಿ ಅಂತ ಹೇಳಿದ್ರೆ ಇಟ್ ಈಸ್ ಎ ಪ್ರೋಸೆಸ್ ಆಫ್ ರಿಮೂವಿಂಗ್ ಆಫ್ ಅನ್ ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಔಟ್ ಆಫ್ ದ ಆಟಮ್. ದ ಎನರ್ಜಿ ಇಸ್ ನೀಡೆಡ್ ಫಾರ್ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಒಂದು ಆಟಮ್ ಇಂದ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಆ ಪ್ರೋಸೆಸ್ನ ನಾವೇನು ಹೇಳ್ತೀವಿ, ಅಯೋನೈಸೇಷನ್ ಅಂತ ಹೇಳ್ತೀವಿ. ಆ ಪ್ರೋಸೆಸ್ಗೆ ಬೇಕಾಗಿರೋಂಥ ಎನರ್ಜಿನ ನಾವೇನು ಹೇಳ್ತೀವಿ, ಅಯೋನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಓಕೆ, and similarly ionization energy in electron volt is equal to ionization potential in volts. When electron is raised to n is equal to infinity, it will be completely out of the atom.
ಸೊ n is equal to 1, n is equal to 2, 3, so 4, so on up to infinity. ಸೊ ಇನ್ಫಿನಿಟಿ ಕೊಟ್ಬಿಟ್ವಿ ಅಂತ ಹೇಳಿದಾಗ ಆ ಒಂದು ಎಲೆಕ್ಟ್ರಾನು ಇನ್ಫೈನೈಟ್ ಆರ್ಬಿಟಿಂದ ಹೊರಗಡೆ ಹೋಗ್ಬಿಡುತ್ತೆ. ಸೊ ಇನ್ಫಿನಿಟಿ ಕೊಟ್ಟಾಗ ಆ ಒಂದು ಎಲೆಕ್ಟ್ರಾನ್ ರೈಸ್ ಟು n is equal to infinity ಕಂಪ್ಲೀಟ್ಲಿ ಔಟ್ ಆಫ್ ದ ಆಟಮ್ ಇಂದನೇ ಹೊರಗಡೆ ಹೋಗುತ್ತೆ. ಸೊ ಹೆನ್ಸ್ ಫಾರ್ ಎ ನಾರ್ಮಲ್ ಹೈಡ್ರೋಜನ್ ಆಟಮ್ ಅಯಾನೈಸೇಷನ್ ಎನರ್ಜಿ ಇಸ್ ಈಕ್ವಲ್ ಟು ದ ಎನರ್ಜಿ ರಿಕ್ವೈರ್ಡ್ ಟು ರೈಸ್ ದ ಎಲೆಕ್ಟ್ರಾನ್ ಫ್ರಮ್ n is equal to 1 to n is equal to infinity. ಹಾಗಾದರೆ n is equal to 1 ಇಂದ n is equal to ಇನ್ಫಿನಿಟಿಗೆ ಎಷ್ಟು ಬೇಕು ನಮಗೆ ಅಷ್ಟು ಎನರ್ಜಿನ ನಾವು ಸಪ್ಲೈ ಮಾಡಿದರೆ ನಮಗೆ ಅಯನೈಸೇಷನ್ ಎನರ್ಜಿ ಏನು ಬರುತ್ತೆ, ಇ ಇನ್ಫಿನಿಟಿ ಮೈನಸ್ E1. ಇ ಇನ್ಫಿನಿಟಿ ಅಂತ ಹೇಳಿದಾಗ En is equal to minus 13.6 divided by n square by n is equal to infinity ಅಂತ ಹೇಳಿದ್ರೆ minus 13.6 divided by infinity ಅಂತ ಹೇಳಿದ್ರೆ here infinity ಅಂದರೆ 1/0 ಹಾಕೊಂತೀವಿ ನಾವು. ಸೊ ದಟ್ ಈಸ್ 0. ಈ ಇನ್ಫಿನಿಟಿಗೆ ಏನಾಯ್ತು ಹಾಗಾದರೆ ನಮಗೆ ಎನರ್ಜಿ ಏನಾಗಿರುತ್ತೆ 0 ಇರುತ್ತೆ. ಸೊ ದಟ್ ಈಸ್ 0 minus of minus 13.6 electron volt. And ionization potential is 13.6 volt. Okay, that is about ionization and excitation ಅಂತ ಹೇಳ್ತೀವಿ. Next, what are the merits and demerits of Bohr's theory ನೋಡೋಣ ಇಲ್ಲಿ. The first one merits ನೋಡೋಣ. The theory gives an atomic model that can explain the origin of the line spectra of atoms. ಅಲ್ವಾ. ಸೊ ದಿಸ್ ಥಿಯರಿ ಇಷ್ಟೋ ತನಕ ನಾವು ಓದಿದ್ವಿ. ದಿಸ್ ಥಿಯರಿ ಗಿವ್ಸ್ ಅನ್ ಅಟಾಮಿಕ್ ಮಾಡೆಲ್ ದಟ್ ಕ್ಯಾನ್ ಎಕ್ಸ್ಪ್ಲೈನ್ ದ ಒರಿಜಿನ್ ಆಫ್ ಲೈನ್ ಸ್ಪೆಕ್ಟ್ರಾ. ಅದನ್ನೇ ಓದಿದ್ವಲ್ವ ನಾವು, ಬಾಮರ್ ಸೀರೀಸು, ಲೈಮನ್ ಸೀರೀಸ್ ಇವೆಲ್ಲ ಓದಿದ್ವಿ. ಸ್ಪೆಕ್ಟ್ರಲ್ ಲೈನ್ಸ್ ಬಂತು. ಸೊ ದಟ್ ಇಸ್ ದ ಒರಿಜಿನೇಷನ್ ಆಫ್ ದ ಲೈನ್ ಸ್ಪೆಕ್ಟ್ರಾ. ಸೊ ದಟ್ ಈಸ್ ಒನ್ ಆಫ್ ದ ಮೆರಿಟ್. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ರಿಡ್ಬರ್ಗ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟೆಡ್ ಫ್ರಮ್ ಬೋರ್ಸ್ ಥಿಯರಿ ಅಗ್ರೀಸ್ ವಿತ್ ಇಟ್ಸ್ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ. ಬೋರ್ಸ್ ಯಾವ ಥಿಯರಿ ಪ್ರಕಾರ ಆರ್ ರಿಡ್ಬರ್ಗ್ ಕಾನ್ಸ್ಟೆಂಟ್ ವ್ಯಾಲ್ಯೂ 1.097 into 10⁻⁷ ಪರ್ ಮೀಟರ್ ಏನು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಜೊತೆ ಏನಾಗುತ್ತೆ ಅಗ್ರಿಮೆಂಟ್ ಆಯಿತು ಅಂತಲೂ ಕೂಡ ನಾವು ಏನು ಮಾಡಿದ್ವಿ, ಪ್ರೂವ್ ಮಾಡಿದ್ವಿ. ದ ಅಯನೈಸೇಷನ್ ಎನರ್ಜಿ ಆಫ್ ದ ಹೈಡ್ರೋಜನ್ ಆಟಮ್ ಇನ್ ಇಟ್ಸ್ ಗ್ರೌಂಡ್ ಸ್ಟೇಟ್ ಆಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ಬೋರ್ಸ್ ಥಿಯರಿ ಇಸ್ ಆನ್ ಅಗ್ರಿಮೆಂಟ್ ವಿತ್ ದ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಅಲ್ವಾ. ಫಸ್ಟ್ ಅಯನೈಸೇಷನ್ ಎನರ್ಜಿ ಆಫ್ ಹೈಡ್ರೋಜನ್ ಆಟಮಲ್ಲಿ ಇರೋಂಥ ಫಸ್ಟ್ ಸ್ಟೇಟಲ್ಲಿ ಎನರ್ಜಿ ಎಷ್ಟಿತ್ತು ನಮಗೆ 13.6 ಎಲೆಕ್ಟ್ರಾನ್ ವೋಲ್ಟ್ ಇತ್ತು. ಅದೇನೇ ನಾವು ಇಲ್ಲೂ ಕೂಡ ಅಯನೈಸೇಷನ್ ಎನರ್ಜಿ ಇದನ್ನು ಬೋರ್ಸ್ ಅಗ್ರಿಮೆಂಟ್ನ ಯೂಸ್ ಮಾಡ್ಕೊಂಡು ಮಾಡಿದಾಗ ಅದು ಕೂಡ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಗೆ ಏನಾಯಿತು, ಈಕ್ವಲ್ ಆಯಿತು. ಸೊ ದೀಸ್ ಆರ್ ದ ಯಾವುದು ಬೋರ್ಸ್ ಥಿಯರಿಯ ಮೆರಿಟ್ಸ್, ಅಡ್ವಾಂಟೇಜಸ್. ನೆಕ್ಸ್ಟ್ ಕೆಲವು ಡಿಮೆರಿಟ್ಸ್ ಕೂಡ ಇರುತ್ತೆ. ಸೊ ಹಿಯರ್ ದಿಸ್ ಥಿಯರಿ ಇಸ್ ಅಪ್ಲಿಕೇಬಲ್ ಓನ್ಲಿ ಟು ದ ಹೈಡ್ರೋಜನ್ ಆಟಮ್. ಸೊ ಸಿಂಗಲ್ ಆಟಮ್ ಇರೋಂಥ ಒಂದು ಹೈಡ್ರೋಜನ್ ಆಟಮಿಗೆ ಮಾತ್ರ ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು ಇದು. When the wavelengths are measured with greater accuracy, deviations are observed even in the case of hydrogen. ಹೌದು. ಸೊ here when the wavelengths are measured with greater accuracy, ಸೊ ಹಾಗಾದರೆ ನಮಗೆ ಅಕ್ಯುರೇಟ್ ಆಗಿ ವ್ಯಾಲ್ಯೂಸ್ ಬೇಕು ವೇವ್ಲೆಂತ್ ಅಂತ ಹೇಳಿದಾಗ ಬೇಕಾದಷ್ಟು ಡಿವಿಯೇಷನ್ಸ್ ಬರ್ತೀಗ. ಈಗ ಯಾವುದಕ್ಕೋ ಒಂದಕ್ಕೆ 1089 ಬಂತು ವೇವ್ಲೆಂತ್, ಆಮ್ಸ್ಟ್ರಾಂಗ್ ಬಂತು ಅಂತ ಹೇಳಿದಾಗ ಇನ್ನೂ ಡಿವಿಯೇಷನ್ 1089 ಬರುತ್ತೆ, 1090 ಬರುತ್ತೆ. ಸೊ ಲೈಕ್ ದಿಸ್ ಈ ಥರ ಏನಾಗ್ತದೆ, ಬೇಕಾದಷ್ಟು ವೇವ್ಲೆಂತ್ಸ್ ಡಿವಿಯೇಷನ್ಸ್ ಬರ್ತಾ ಹೋಗುತ್ತೆ. ನಮಗೆ ಪರ್ಟಿಕ್ಯುಲರ್ ನಾವು ಹಿಂಗೆ ಅಕ್ಯುರೇಸಿ ನೋಡ್ತಾ ಹೋದರೆ ನಮಗೆ ಈ ಥರ ಡಿವಿಯೇಷನ್ಸ್ಗಳು ಜಾಸ್ತಿ. When applied to other atoms, several differences are observed between theoretical and experimental results. So when applied to other atoms, ಹೌದು ಹೈಡ್ರೋಜನ್ ಆಟಮಿಗೆ ಮಾತ್ರ ನಾವು ನೋಡಿದ್ದು ಈ ಒಂದು ಆಟಮಲ್ಲಿ, ಯಾವುದು ಈ ಒಂದು ಚಾಪ್ಟರಲ್ಲಿ ಹೈಡ್ರೋಜನ್ ಆಟಮಿಗೆ ಮಾತ್ರ ನೋಡಿದ್ದು. ಅದೇನೇ ನಾವು ಬೇರೆ ಆಟಮ್ಸ್ಗಳಿಗೆ ನಾವು ಇದೇ ಥಿಯರಿನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ವಿ ಮೇ ಗೆಟ್ ದ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಆ್ಯಸ್ ಎನ್ ಎ ಡಿಫ್ರೆಂಟ್ ವೇ. ಸೊ ಬೇರೆ ಬೇರೆ ವೇಯಲ್ಲಿ ಬರುತ್ತೆ ಆ್ಯಂಡ್ ಬೇರೆ ಬೇರೆ ರಿಸಲ್ಟ್ಸಲ್ಲಿ ಬರುತ್ತೆ. ಡಿಫ್ರೆನ್ಸ್ನ ನಾವು ನೋಡ್ತಾ ಹೋಗ್ಬೋದು. ನಾವು ರಿಸಲ್ಟ್ಸಲ್ಲಿ ಇರ್ಬೋದು, ಥೆರೆಟಿಕಲ್ ಇರ್ಬೋದು, ಥೆರೆಟಿಕಲ್ ಮತ್ತು ಎಕ್ಸ್ಪೆರಿಮೆಂಟಲ್ ರಿಸಲ್ಟಲ್ಲಿ ಕೂಡ ವೇರಿಯೇಷನ್ ಬರ್ತಾ ಹೋಗುತ್ತೆ. ನಾವು ಇವಾಗ ಏನು ರಿಡ್ಬರ್ಗ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ, ದಟ್ ಈಸ್ ಎಕ್ಸಲೆಂಟ್ ಅಗ್ರಿಮೆಂಟ್ ನೋಡಿದ್ವಿ. ಆ ಥರ ನಮಗೆ ಬೇರೆ ಆಟಮ್ನ ಯೂಸ್ ಮಾಡಿಕೊಂಡ್ರೆ ನಾವು ಇದರಲ್ಲಿ ಥಿಯರಿನ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ನಮಗೆ ಅಕ್ಯುರೇಸಿ ಕೊಡುತ್ತೆ ಅನ್ನೋದು ನಮಗೆ ಇದರಿಂದ ಅರ್ಥ ಆಗಲ್ಲ. ಯಾಕಂದರೆ ನಾವು ಮಾಡ್ಕೊಂಡಿರೋದು ಯಾವುದು ಇದರಲ್ಲಿ ಹೈಡ್ರೋಜನ್ ಆಟಮಿಗೆ ಮಾತ್ರ ನಾವು ಇಲ್ಲಿ ಅಷ್ಟು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿರೋದು. ಸೊ ದೋಸ್ ಆರ್ ದ ಡಿಮೆರಿಟ್ಸ್ ಆಫ್ ದ ಬೋರ್ಸ್ ಥಿಯರಿ. ಓಕೆ, ಸೊ ದಟ್ ಕಂಪ್ಲೀಟ್ಸ್ ದ ಚಾಪ್ಟರ್. ನೆಕ್ಸ್ಟ್ ಕ್ಲಾಸಲ್ಲಿ ಉಳ್ಕೆದೆಲ್ಲ ನೋಡೋಣ. ಓಕೆ, ಥ್ಯಾಂಕ್ ಯು.